ಮಾತೆರೆಗ್ಲ ನಮಸ್ಕಾರ. ನಾನು ನಿಮ್ಮ ಪ್ರೀತಿ ಅಶ್ವಿನ್. ನೀವು ನೋಡ್ತಾ ಇದ್ದೀರಾ ಮಾಣಿಕ್ಯ ಮಿತ್ರ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಮತ್ತು ಫೇಸ್ಬುಕ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಮ್ಮ ಪುತ್ತೂರು ತಾಲೂಕಿನ ಕಲ್ಲರ್ಪೆಯಲ್ಲಿದ್ದೇನೆ. ಕಲ್ಲರ್ಪೆ ಅಂತ ಹೇಳಿದರೆ ನಾವು ಪುತ್ತೂರು ಸುಳ್ಯ ಮಾರ್ಗ ಉಂಟಲ್ಲ ಸ್ನೇಹಿತರೆ, ಇಲ್ಲಿ ಸಂಪ್ಯದ ಹತ್ತಿರ ಕಲ್ಲರ್ಪೆ ಇದ್ದೇನೆ. ಕರ್ಗಲ್ಲು ಅಂತ ಹೇಳ್ತಾರಲ್ಲ, ಆ ಕರ್ಗಲ್ಲಿನಿಂದ ಕಡಿಯುವ ಕಲ್ಲಿನ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಿಂದಿನ ಕಾಲದಲ್ಲಿ ಅಕ್ಕಿಯನ್ನು ರುಬ್ಬುವ ಕಲ್ಲು ಅಂತ ಹೇಳ್ತೇವಲ್ಲ, ಆ ಜಾಗದಲ್ಲಿ ಇವತ್ತು ನಾನಿದ್ದೇನೆ ಸ್ನೇಹಿತರೆ. ಬನ್ನಿ, ನಾವು ರುಬ್ಬುವ ಕಲ್ಲಿನ ಕೆಲಸ ಯಾವ ಥರ ಮಾಡ್ತಾರೆ, ಅದರ ಬಗ್ಗೆ ಇರುವ ವಿಷಯಗಳೇನು, ಸಂಕ್ಷಿಪ್ತವಾಗಿ ಎಲ್ಲ ರೀತಿಯ ವಿಚಾರಗಳನ್ನು ಇವತ್ತಿನ ವಿಡಿಯೋದಲ್ಲಿ ನಾವು ತಿಳ್ಕೊಂಡು ಬರುವ ಸ್ನೇಹಿತರೆ. ಬನ್ನಿ. ಇಲ್ಲಿ ನೋಡಿ ಸ್ನೇಹಿತರೆ, ಇದು ಆಚೆ ನಾವು ಪುತ್ತೂರು, ಸಂಪ್ಯ, ಕಲ್ಲರ್ಪೆ, ಹಾಗೆಯೇ ನೆಕ್ಸ್ಟ್ ಸುಳ್ಯಕ್ಕೆ ಹೋಗುವಂಥ ದಾರಿ ಇದು. ಒಂದು ಈ ಮಾರ್ಗದಲ್ಲಿ ಪ್ರಯಾಣಿಸುವಂಥ ಪ್ರತಿಯೊಬ್ಬ ಪ್ರಯಾಣಿಕರಿಗೂ ನಾನೊಂದು ರಿಕ್ವೆಸ್ಟ್ ಮಾಡ್ತಾ ಇರುವಂಥದ್ದು, ಇಲ್ಲಿ ವೆಹಿಕಲ್ ಹೋಗ್ತಾ ಉಂಟಲ್ವಾ, ಅಲ್ಲಿ ಎದುರುಗಡೆ ಅಲ್ಲಿ ಥರ ಒಂದು ಟರ್ನ್ ಉಂಟು ಸ್ನೇಹಿತರೆ, ಅಲ್ಲಿ ಎಲ್ಲರೂ ಕೇರ್ಲೆಸ್ ಡ್ರೈವಿಂಗ್ಗೆ ಮಾಡಿಕೊಂಡು ಹೋಗ್ತಾ ಇರುವಂಥದ್ದು. ಅಲ್ಲಿ ಈಗ ರಿಕ್ಷಾ ಹೋಗ್ತಾ ಉಂಟಲ್ಲ, ಅಲ್ಲಿ ಆಚೆಯಿಂದ ಬರುವವರು ಎಲ್ಲ ರಾಂಗ್ ಸೈಡಲ್ಲೇ ಬರೋದು, ನಾವು ಈಚೆಯಿಂದ ಹೋಗುವವರಿಗೆ ದಾರಿ ಇರುವುದಿಲ್ಲ. ಆ ಟರ್ನಲ್ಲಿ ಒಂದು ಹಂಸ ಹಾಕಬೇಕು, ರೋಡಿಗೆ ಮಾರ್ಗಕ್ಕೆ ಸಂಬಂಧಪಟ್ಟವರೊಂದು ಹಂಸ ಆದರೂ ಹಾಕಲಿ, ಅಥವಾ ಏನಾದರೂ ಒಂದು ಅಲ್ಲಿ ವ್ಯವಸ್ಥೆ ಮಾಡಬೇಕು. ಇಲ್ಲಾಂದರೆ ಆಚೆಯಿಂದ ಬರುವವರು, ಕಾರ್ನವರಾಗಿ ಬಸ್ನವರು, ಲಾರಿಯವರು, ಎಲ್ಲರೂ ಹೈಯೆಸ್ಟ್ ಕಾರ್ನವರು ಮತ್ತು ಬೈಕ್ನವರು ಕೂಡ ಫುಲ್ ರಾಂಗ್ ಸೈಡಲ್ಲಿ ಈ ಥರ ಬರ್ತಾರೆ. ಹೋಗುವವರು ಕೂಡ ಆಕ್ಸಿಡೆಂಟ್ ಆಗಿಕೊಂಡಿರ್ತಾರೆ. ಅಲ್ಲಿ ನೋಡಿ ನೋಡಿ, ಒಂದು ಬೊಲೆರೆ ಬರ್ತಾ ಉಂಟು, ಕಾರು ಬರ್ತಾ ಉಂಟು, ಫುಲ್ ರಾಂಗ್ ಸೈಡ್ಗೆ ಹೋಗ್ತಾರೆ. ಬಸ್ ಸ್ಟಾಪ್ ಉಂಟು ಅಲ್ಲಿ. 40 kg ಬರ್ಬೋದು, ದೊಡ್ಡದ್ರಲ್ಲೂ ಒಂದು 80 kg, 80 kg ಮೇಲೆ ಬರ್ತದೆ. ಇಲ್ಲಿ ನಮ್ಮ ಕಲ್ಲರ್ಪೆಯಲ್ಲಿ ಕಾರ್ಪಾಡಿ ಸುಬ್ರಹ್ಮಣ್ಯ ದೇವಸ್ಥಾನ ಉಂಟಲ್ವಾ, ಅಲ್ಲಿ ಅದು ಕೂಡ ವಿಡಿಯೋ ಮಾಡಿದ್ದೇನೆ ನಾನು. ಒಂದು ವಿಡಿಯೋ ಮಾಡಿದ್ದೇನೆ ಸ್ನೇಹಿತರೆ, ಕರ್ಗಲ್ಲನ್ನು ಹುಡಿ ಮಾಡಿ ಮಾರ್ಗಕ್ಕೆ ಹಾಕುವಂಥ ವ್ಯವಸ್ಥೆ. ಈ ವಿಡಿಯೋದ ಕೊನೆಯಲ್ಲಿ ಎಂಡ್ ಸ್ಕ್ರೀನಲ್ಲಿ ಕೊಟ್ಟಿರ್ತೇನೆ ಸ್ನೇಹಿತರೆ. ಸರ್ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು ಸರ್? ಪುರಂದರಗೌಡ, ಕಲ್ಲರ್ಪೆ. ಇದು ಎಲ್ಲಿ, ಪುತ್ತೂರಿನಿಂದ ಎಷ್ಟು ದೂರದಲ್ಲಿ? ಪುತ್ತೂರಿಂದ 6 ಕಿಲೋಮೀಟರ್ ದೂರದಲ್ಲಿ ಕಲ್ಲರ್ಪೆ. ಈಗ ನಾವು ಆಚೆಯಿಂದ ಈಚೆವರೆಗೆ ಕಡಿಯುವ ಕಲ್ಲಿನದೊಂದು ನೋಡ್ತಾ ಇದ್ದೇವೆ, ಇದೆಲ್ಲ ಬೇರೆ ಬೇರೆನಾ ಅಥವಾ ಒಬ್ಬರದ್ದೇನಾ? ಬೇರೆ ಬೇರೆ ಉಂಟು ಇದರಲ್ಲಿ. ಹೌದು. ಅಂದ್ರೆ ಇಷ್ಟು ಪೊಸಿಷನ್ ಇದು ಪಾಠ ನಿಮ್ಮದು? ಹೌದು ಹೌದು ಹೌದು. ಎಷ್ಟು ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ? ಅದೇ ಇಲ್ಲಿ ಒಂದು 115 ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ. 15 ವರ್ಷದಿಂದ? 115. ಹೌದು ಹೌದು ಹೌದು, ಕೆಲಸ ಮಾಡ್ತಾ ಇದ್ದಾರೆ. ಅಂದ್ರೆ ನಿಮ್ಮ ಹಿರಿಯವರ ಅಥವಾ ಬೇರೆ ಬೇರೆ? ಮತ್ತೆ ಅಣ್ಣ ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ ಇಲ್ಲಿ. ಹಾಗೆ ನಾನೊಂದು 35-36 ವರ್ಷ ಇಲ್ಲಿ ಕೆಲಸ ಮಾಡೋದಾಯ್ತು. ಹಾಗಾದ್ರೆ 115 ವರ್ಷಗಳ ಇತಿಹಾಸ ಉಂಟು ಉಂಟು ಈ ಕಲ್ಲರ್ಪೆ ಅನ್ನೋ ಜಾಗ. ಹೌದು ಹೌದು ಹೌದು. ಏನಂದ್ರೆ ಇದು ಎಷ್ಟು ರುಬ್ಬಿದ್ರೆ ಸವೆದು ಹೋಗಲ್ಲ, ಅದೇ ಅಷ್ಟು ಗ್ಯಾರಂಟಿ. 100 ವರ್ಷ ಆದ್ರೆ ಸವೆದು ಹೋಗುದಿಲ್ಲ, ಹಾಗೆ ಗ್ಯಾರಂಟಿ. ಎಷ್ಟು ಸ್ವಲ್ಪ ರುಬ್ಬಿದ್ರು ಉಡಿ ಬರಲ್ಲ, ಅಷ್ಟು ಗ್ಯಾರಂಟಿ ಕೊಡ್ತಾರೆ. ಅಂದ್ರೆ ಕಲ್ಲಿನ ಕ್ವಾಲಿಟಿ ಅಥವಾ ಯಾವ? ಅದು ಕಲ್ಲಿನ ಕ್ವಾಲಿಟಿ, ಕಲ್ಲಿನ ಮಹತ್ವ ಅಷ್ಟುಂಟು. ಇದು ಗಟ್ಟಿ ಕಲ್ಲು, ಅಂದ್ರೆ ಪೌಡರ್ ಬರುದಿಲ್ಲ, ಅಷ್ಟು ಗ್ಯಾರಂಟಿ ಕೊಡ್ತಾರೆ. ಇಂಥ ಕಲ್ಲುಗಳು ಎಲ್ಲಿ ಸಿಗ್ತದೆ? ಕಲ್ಲು ಉಂಟು, ಅದೇ ಏನಂದ್ರೆ ಇದನ್ನ ಎಲ್ಲಿ ಉಪಯೋಗ ಮಾಡೋದಿಲ್ಲ, ಗಟ್ಟಿ ಕಲ್ಲು, ಕೆಲಸ ಮಾಡ್ಲಿಕ್ಕೆ ಕಷ್ಟ ಆ ತರ. ಈಗ ಮಾರ್ಗಕ್ಕೆಲ್ಲ ಕೆಲವು ಕಲ್ಲು ಹಾಕ್ತಾರೆ, ಅದು ಬೇರೆ ಕಲ್ಲು, ಅದು ವೈಟ್ ಕಲ್ಲು. ಇದು ವೈಟ್ ಕಲ್ಲಲ್ಲ? ವೈಟ್, ಇದು ಕಪ್ಪು ಕಲ್ಲು. ನಾವು ಇದು ಮಿಷನ್ ನಲ್ಲಿ ಕೆಲಸ ಮಾಡುವಾಗ ವೈಟ್ ಆಗೋದು. ಗ್ರೈಂಡರ್ ಕೈಟ್ ಕಡೆ 7400 ಆಗ್ತದೆ. ಹೌದು. ನೀವೇ ಗ್ರೈಂಡರ್ ಗ್ರೈಂಡರ್ ಕೈದು ಬೇಕಿತ್ತ ಅಲ್ಲ ಕೈಯಲ್ಲಿ ರುಬ್ಬುದು ಬೇಕಿತ್ತ? ಕೈಯಲ್ಲಿ ರುಬ್ಬುದು ಅಲ್ಲ ಮಿಷನ್ಗೆ ಸೆಟ್ ಮಾಡುದಾ? ಇದು 7400. ಇದು 2.25 kg. ಇದಾದ್ರೆ ನಿಮ್ಗೆ 2 kg 6800. ಚಿಕ್ಕದು ಬೇಕಿದ್ರೆ ಉಂಟು, 1.25 kg ಉಂಟು, 6300. ಮಿಷನ್ಗೆ ಹಾಕುದಾದ್ರೆ ನಿಮಗೆ ಸ್ಲೋಪ್ ಬರ್ತದೆ ನೋಡಿ, ಇಲ್ಲಿ ಉಂಟು. ಇದು ಮಿಷನ್ಗೆ ಹಾಕೋದು, ಇದು ಮಿಷನ್ಗೆ ಹಾಕೋದು, ಇದು ಸ್ಲೋಪ್ ಬರ್ತದೆ. ಈ ಮಿಷಿನ್ ಚಿಕ್ಕದು ಬರ್ತದೆ, ಅದು ಇದು ಬಾಡಿಯಲ್ಲಿ ಚಿಕ್ಕದು ಬರ್ತದೆ, ಮಾಡಿ ಕೊಡ್ತೇವೆ. 4 kg ರುಬ್ಬುದು. ಈಗ ಸರ್ ಅವರು ಕೇಳಿದ್ರಲ್ಲ, ಅದು ಗ್ರೈಂಡರ್ಗೆ ಹಾಕುದು ಬೇರೆ. ಹೌದು, ವ್ಯತ್ಯಾಸ ಅದು ಏನಂದ್ರೆ ಕೈಯಲ್ಲಿ ರುಬ್ಬುದಾದ್ರೆ ಈ ತರ ನೋಡಿ, ಈ ತರ ಪ್ಲಾಟ್ ಹೀಗೆ ಗುಂಡು ನಿಲ್ಲುವಾಗೆ ಬರ್ತದೆ ಇದಕ್ಕೆ. ಅಂದ್ರೆ ಇದು ಕೈಯಲ್ಲಿ ರುಬ್ಬುದು. ನಿಮಗೆ ಗ್ರೈಂಡರ್ ಆದ್ರೆ ಇದು ನೋಡಿ, ಇದು ಇಷ್ಟು ಸ್ಲೋಪ್ ಬರ್ತದೆ, ಇದರಲ್ಲಿ ಗುಂಡು ಇಡ್ಲಿಕ್ಕೆ ಜಾಗ ಇಲ್ಲ, ಸ್ಲೋಪ್ ಡೈರೆಕ್ಟ್. ನಾವು ಅದಕ್ಕೆ ಕೈ ಏನು ಹಾಕ್ಲಿಕ್ಕೆ ಇಲ್ಲ, ಅದೇ ಹೇಳ್ಕೊಳ್ತದೆ ರುಬ್ಬುವಾಗ. ಹೌದೌದು, ಇದು ಹೀಗೆ ಇಟ್ಟು ತೆಗಿಯುವಂತದ್ದು ಹಾಗೆ. ಅಂದ್ರೆ ಸರಿ ಇಲ್ಲಿಗೆ ಗ್ರೈಂಡರ್ ಫಿಕ್ಸ್ ಮಾಡಿ ರುಬ್ತಾ ಇರ್ತದೆ. ಸರಿ. ಗ್ರೈಂಡರ್ ಅಲ್ಲಿ ಹಾಕುವಂತದ್ರಲ್ಲಿ ಕೂಡ ಸೈಜು
ಸೈಜ್ ಉಂಟು, ಎಷ್ಟು ಸೈಜ್ ಉಂಟು. ನಿಮ್ಗೆ ಅರ್ಧ ಕೆಜಿಯಿಂದ ಅದರಲ್ಲಿ ನಾವು ಫಿಟ್ ಮಾಡಿ ಕೊಡ್ತೇವೆ. ಅರ್ಧ ಕೆಜಿಗೆ ಹೇಗೆ ಸರ್ ಅದು? ಅರ್ಧ ಕೆಜಿಗೆ ನಿಮಗೆ 20-20ವರೆ ಆಗ್ತದೆ. ಅರ್ಧ ಕೆಜಿ ರುಬ್ಬುದು, ಕಲ್ಲು ಮತ್ತು ಸ್ಟ್ಯಾಂಡ್ ಎಲ್ಲ ಫಿಟ್ ಮಾಡಿ ಕೊಟ್ರೆ ನಾವು. ಅಂದ್ರೆ ಈಗ ಅರ್ಧ ಕೆಜಿ ಅಂತ ಹೇಳ್ತಾ ಇದ್ದೀರಿ, ಅರ್ಧ ಕೆಜಿ ಆದ್ರೆ ಇಷ್ಟು ದೊಡ್ಡದು ಬರ್ತದೆ ಕಲ್ಲು. ಅಂದ್ರೆ ಕಲ್ಲಿನ ಅಳತೆ ಅರ್ಧ. ಹೌದೌದು, 14 ಇಂಚು ಅರ್ಧ ಕೆಜಿ ರುಬ್ಲಿಕ್ಕೆ ಆಗ್ತದೆ. 1/4 ಕೆಜಿ, ಅರ್ಧ ಕೆಜಿ, 1/4, 1 ಕೆಜಿ, ಹಾಗೆ 1/4 ಈಗ ಹೋಗ್ತದೆ. ಈ ತರ ಬೇರೆ ಬೇರೆ ಅಳತೆಯಲ್ಲಿ. ಹೌದೌದೌದು. ಯಾವ್ದೆಲ್ಲ ಉಂಟು ಸರ್ ಇಲ್ಲಿ? ಇಲ್ಲಿ ಅದೇ ರುಬ್ಬೋ ಕಲ್ಲುಂಟು, ನಿಮಗೆ ಅಮ್ಮಿ ಕಲ್ಲುಂಟು. ಅಮ್ಮಿ ಕಲ್ಲು ಅಂದ್ರೆ ಇದು ಅಮ್ಮಿ ಕಲ್ಲು. ಇದು ಮೊದ್ಲೆಲ್ಲ ಹೌದು ಸ್ಟಾರ್ಟಿಂಗ್ ಇದೆ. ಇದು ಈ ತರ ಅಲ್ಲ, ಈ ಔಷಧಿ ಮಾಡುವುದು ಆ ತರ ನೋಡಿ, ಓವೆಲ್ ಸೇಪ್. ಓವೆಲ್ ಸೇಪ್ ಮೊದ್ಲು ಇದರಲ್ಲಿ ಸ್ಟಾರ್ಟಿಂಗ್ ರುಬ್ಬೋ ಕಲ್ಲು ಅಂದ್ರೆ ಇದೆ, ಅರಿಯೋ ಕಲ್ಲು ಸ್ಟಾರ್ಟಿಂಗ್ ಮಾಡಿದ್ದು. ಹೌದೌದು. ಕೆಲವರು ಅಕ್ಕಿಯನ್ನೆಲ್ಲ ಸ್ವಲ್ಪ. ಹೌದೌದು, ಇದರಲ್ಲಿ. ಮತ್ತೆ ಬೀಸೋ ಕಲ್ಲು ಉಂಟು ಹಾಗೆ. ಈಗ ಬೀಸುವ ಕಲ್ಲು, ಅದು ಬೀಸುವ ಕಲ್ಲು, ಇದು ಬೀಸುವ ಕಲ್ಲು. ಕೆಲವು ಎಲೆ ಅಡಿಕೆಗೆ ಮತ್ತೆ ಎಲೆ ಅಡಿಕೆಗೆ ಮದ್ದಿಗೆ ಎಲ್ಲ ಉಂಟು. ಅದು ಅಷ್ಟು ಗ್ಯಾರಂಟಿ ಇದೆ. ಏನು ನಿಮಗೆ ಕಲ್ಲು ಜಜ್ಜಿದ್ರು ಉಡಿಯಾಗಲ್ಲ, ಅಷ್ಟು ಗ್ಯಾರಂಟಿ ಬರ್ತದೆ ಕಲ್ಲಿಗೆ. ಅದರಲ್ಲಿ ಎಲ್ಲ ಸಣ್ಣ ಸೈಜ್ ಅಥವಾ ದೊಡ್ಡ ಸೈಜ್ ಬರ್ತದ? ಯಾವುದು ಜಜ್ಜಿದ್ರಲ್ಲಿ? ಇದರಲ್ಲಿ ಎಲ್ಲ ಇದು ದೊಡ್ಡ ಸೈಜ್ ಉಂಟು, ಎಲ್ಲ ಖಾಲಿ ಆಗಿದೆ. ಹೌದೌದು. ಇದು ಈಗ ಇರುವ ಈ ಕಲ್ಲಿಗೆ ಎಷ್ಟು ಸರ್? ಇದಕ್ಕೆ ನಿಮಗೆ 2700 ರೂಪಾಯಿ ಆಗ್ತದೆ. 2700. ಹೌದು. ನಾನು ಇಲ್ಲಿ 36 ವರ್ಷದಿಂದ ನಾನು ಇಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ನೀವೇ? ಹೌದೌದು. ಅಂದ್ರೆ ಎಲ್ಲಿಗೆಲ್ಲ ಅಂದ್ರೆ ಡೆಲಿವರಿ ಕೊಟ್ಟಿದ್ದೀರಿ? ನಾವು ಇಡೀ ಇಂಡಿಯಾದಲ್ಲಿ ಎಲ್ಲ ಕೊಟ್ಟಿದ್ದೇನೆ. ನಾನು ಇಂಡಿಯಾದಲ್ಲಿ ಸಾಧಾರಣ ಎಲ್ಲ ಕೊಟ್ಟಿದ್ದೇನೆ, ಎಲ್ಲ ಜಾಗಕ್ಕೂ ಕೊಟ್ಟಿದ್ದೇನೆ. 115 ವರ್ಷಗಳ ಹೆಸರನ್ನು. ಹೌದೌದು. ಈಗ ನಾವು ಅದನ್ನು ಉಳಿಸಿದ್ದೇವೆ. ಹೌದೌದು. ಅಂದ್ರೆ ಮೊದ್ಲೆಲ್ಲ ಈ ತರದೆಲ್ಲ ಮಾಡ್ತಾ ಇರ್ಲಿಲ್ಲ. ಈಗ ನಾನು ಅದನ್ನು ಎಲ್ಲ ಹೊಸ ಹೊಸ ಐಟಮ್ ಮಾಡಿ ಇಡೀ ಇಂಡಿಯಾಗೆ ಕಲಿಸಿಕೊಟ್ಟಿದ್ದೇನೆ. ಅಂದ್ರೆ ಈಗಿನ ಜನರೇಷನ್ಗೆ ಸ್ವಲ್ಪ ಸೆಟ್ ಆಗುವ ರೀತಿಯಲ್ಲಿ. ಹೌದೌದೌದು, ಆ ತರ ಮಾಡಿ ಕೊಟ್ಟಿದ್ದೇನೆ. ಅಂದ್ರೆ ನೀವು ಹೊರಗಿನ ರಾಜ್ಯಕ್ಕೆಲ್ಲ ಹೇಗೆ ಸರ್? ನಾವು ವೀರಲ್ಲಿ ಜಾಸ್ತಿ ಕಲಿಸಿಕೊಡೋದು. ಅದಕ್ಕೇನಾದ್ರು ಈಗ ಈ ಕಲ್ಲಿಗೆ 7000 ಅಂತ ಹೇಳಿದ್ರೆ ಒಬ್ರು ಆಂಧ್ರ ಪ್ರದೇಶದಿಂದ ಕಾಲ್ ಮಾಡ್ತಾರೆ. ಹೌದು. ಅವರಿಗೆ ಟ್ರಾನ್ಸ್ಪೋರ್ಟ್ ಚಾರ್ಜ್ ಏನಾದ್ರು ಜಾಸ್ತಿ? ಟ್ರಾನ್ಸ್ಪೋರ್ಟ್ ಚಾರ್ಜ್ ಅವರೇ ಕೊಡ್ಬೇಕು ನಮಗೆ. ಹೌದೌದು. ನಾವು ವೀರಲ್ಲಿಗೆ ಇಲ್ಲಿಂದ 300 ರೂಪಾಯಿ ಆಟೋ ಚಾರ್ಜಸ್ ಉಂಟು, ಅದು ನಾವು ಕೊಡ್ತೇವೆ. ವೀರಲ್ಲಿ ಚಾರ್ಜಸ್ ಅವರೇ ಕೊಡ್ಬೇಕು. ರೆಡಿ ಇರ್ತದ ಅಥವಾ ಆರ್ಡರ್ ಕೊಟ್ಟು? ಆರ್ಡರ್ ಈಗ ರೆಡಿ ಇಲ್ಲ, ಎಲ್ಲ ಆರ್ಡರ್ ಕೊಟ್ಟೆ ನಾವು ಜಾಸ್ತಿ ಕೊಡುದು. ಆರ್ಡರ್ ತಕೊಂಡ ಮೇಲೆ? ಹೌದೌದು. ರೆಡಿ ಇದ್ರೆ ನಾವು ಹಾಕಿ ಕೊಡ್ತೇವೆ. ಈಗ ಇಂಥದ್ದು ಉಂಟು, ಈಗ ಡಿಲ್ಲಿಗೆ ಒಂದು ಆರ್ಡರ್ ಉಂಟು ಅರಿಯೋ ಕಲ್ಲು, ಈಗ ರೆಡಿ ಇಲ್ಲ. ಈಗ ಒಬ್ರು ಆರ್ಡರ್ ಕೊಟ್ಟು ಎಷ್ಟು ದಿನ ಬೇಕು ರೆಡಿ ಆಗ್ಲಿಕ್ಕೆ? ಅದು ನಮ್ಗೆ ಟೈಮ್ ನೋಡಿ, ನಾವು ಇಲ್ಲಿ ಬಂದವರಿಗೆ ಮೊದಲು ಕೊಟ್ಟು ಮತ್ತೆ ಟೈಮ್ ಅನ್ನು ಉಳಿದ ಹೊರಗೆ ಕಳಿಸುದು. ಆದ್ರೂ 1-2 ದಿನ ಹೀಗೆ? ಈ 2 ದಿವಸದಲ್ಲಿ ಆಗೋದಿಲ್ಲ, 8 ದಿವಸ ಎಲ್ಲ ತಗೊಳ್ತೇವೆ. ಹೌದೌದು. ಈಗ ಹೊರಗಿನಿಂದ ಆರ್ಡರ್ ಕೊಡುವವರು ಮಿನಿಮಮ್ 10 ದಿನ ಕಾಯ್ಲೇಬೇಕು. ಮತ್ತೆ ಈಗ ಇಬ್ರೇ ಇರುದು ಸರ್ ಇಲ್ಲಿ? 3 ಜನ ಇರುದು. ಈಗೆಲ್ಲ ಕೆಲಸದವರೆಲ್ಲ ಬಿಟ್ಟು ಹೋದ್ರು, ಕೂಲಿ ಅರ್ಥ ಸಂಬಳ ಆಯ್ತು. ಮತ್ತೆ ಈ ಬಿಸಿಲಿಗೆಲ್ಲ ಇದರಲ್ಲಿ ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ, ಇದು ಸ್ವಲ್ಪ ಧೂಳು ಜಾಸ್ತಿ. ಈಗ ಇದಕ್ಕೆ ಸೀಸನ್ ಯಾವಾಗ? ಮಳೆಗಾಲ, ಸೀಸನ್ ಅಂತ ಇಲ್ಲ ನಮ್ಗೆ, ಆ ತರ ಇಲ್ಲ. ಒಮ್ಮೊಮ್ಮೆ ಪಾರ್ಟಿ ಬಂದ್ರೆ 1 ತಿಂಗಳು ಫುಲ್ ಇರ್ತದೆ, ಇಲ್ಲದಿದ್ರೆ 1 ತಿಂಗಳೇ ಇಲ್ಲ. ಹಾಗೆ ವ್ಯಾಪಾರ, ಹಾಗೆ ನಾವು ರೆಡಿ ಮಾಡಿ ಇಡ್ತೇವೆ. ಅವತ್ತು ಕೊರೋನಾ ಅನ್ನೊಂದು ಬಂತು, ಆ ನಂತರ ಎಲ್ಲರೂ ಸಾವಯವ ಸ್ಟೈಲ್ ಮೊದಲನೇ ಕಾಲ ಅಂತ ಎಲ್ಲ ಹೇಳ್ತಾ ಇದ್ದಾರೆ. ಹೌದು. ಅದಕ್ಕಿಂತ ಹಿಂದೆ ಮತ್ತು ಆ ನಂತರದ ಒಂದು ವ್ಯವಹಾರ ಅಂದ್ರೆ ಇದಕ್ಕೆ ಡಿಮಾಂಡ್ ಹೇಗುಂಟು? ಈಗ ನೋಡಿ, ಫಸ್ಟ್ ಕೊರೋನಾದಲ್ಲಿ ನಮಗೆ ಯಾರಿಗೆ ಕೂಡ ಬರ್ಲಿಕ್ಕೆ ಇರ್ಲಿಕ್ಕೆ ಇಲ್ಲ ಇಲ್ಲಿಗೆ, ರೋಡ್ ಸೈಡ್ಗೆ. ಆನಂತರ ನೆಕ್ಸ್ಟ್ ಕೊರೋನಾದಲ್ಲಿ ಒಂದು 9-9:30 ಗಂಟೆ. ನೆಕ್ಸ್ಟ್ ಕೊರೋನಾದಲ್ಲಿ ನಮಗೆ ತುಂಬಾ ಸೇಲ್ ಆಗಿದೆ. ಏನಂದ್ರೆ ಇಲ್ಲಿ ಕಲ್ಲೇ ಇಲ್ಲ. ಏನಂದ್ರೆ ಅವರೇ ಹೇಳ್ತಾ ಇದ್ರು ಬಂದವರೇ, ಇನ್ನು ಕೊರೋನಾ ಬಂದ್ರೆ ಇದು ರಿಪೇರಿ ಒಂದು ಆಗುದಿಲ್ಲ ಈ ಕಲ್ಲು, ಲೈಫ್ ಟೈಮ್. ಹಾಗೆ ಇದನ್ನು ಕೊಂಡು ಹೋದ್ರೆ ನಮಗೆ ಇನ್ನು ಯಾವತ್ತು ರುಬ್ಬುವುದಂತ. ಹೌದೌದು. ಕೊರೋನಾ ಬರ್ಲಿಕ್ಕೆ ಸರಿ 1-2-3 ವರ್ಷ ಹಿಂದೆ ಇಷ್ಟೇ ಡಿಮಾಂಡ್ ಇತ್ತ? ಒಮ್ಮೊಮ್ಮೆ ಅದೇ ಹೇಳಿದ್ರೆ 1 ತಿಂಗಳು ವ್ಯಾಪಾರ, ಇಲ್ಲದಿದ್ರೆ ಇಲ್ಲ. ಆ ನಂತರ ಸ್ವಲ್ಪ ಜಾಸ್ತಿ. ಹೌದು, ಜಾಸ್ತಿ ಉಂಟು. ಅಂದ್ರೆ ಈ ಕಲ್ಲನ್ನೆಲ್ಲ ರೆಡಿ ಮಾಡೋದು ಎಲ್ಲಿ ಸರ್? ಅಂದ್ರೆ ಎಲ್ಲಿ ಉಂಟು ಈ ಸ್ಟಾಕ್ ಕಲ್ಲು? ಕಲ್ಲು ಇಲ್ಲಿ ಉಂಟು, ನಾವು ಇಲ್ಲಿ. ಹೌದೌದು, ಇಲ್ಲಿ ತೆಗೆದು ಇಲ್ಲಿ ಏನು ನಾವು ತೋರಿಸ್ತೀರಿ? ಬೇರೆ ಕಡೆಯಿಂದ ತರಿಸಿ ನಾವು ಮಾಡೋದಲ್ಲ. ಇಲ್ಲಿ ಉಂಟು ಕಲ್ಲು, ಇದನ್ನು ಇಲ್ಲಿ ತೆಗೆದು ಇಲ್ಲಿ ರೆಡಿ ಮಾಡುದು. ಅಂದ್ರೆ ಇಂಥ ಕಲ್ಲು ಬೇರೆ ಎಲ್ಲಿ ಉಂಟು? ಕಲ್ಲುಂಟು, ಈ ಲೈನ್ ಕಲ್ಲುಂಟು, ಆದ್ರೂ ಇದು ಗಟ್ಟಿ ಕಲ್ಲಲ್ಲ, ಯಾರು ಇದನ್ನು ಮಾಡೋದಿಲ್ಲ ಈ ಕಲ್ಲು. ಗಟ್ಟಿ. ಹೌದೌದು. ಮತ್ತೆ ಮಾರ್ಗಕ್ಕೆ ಹಾಕುವಂತದ್ದು ಬೇರೆ? ಹೌದೌದು, ಅದು ಬೇರೆ, ಅದು ವೈಟೇ ಕಲ್ಲ. ಬನ್ನಿ ಸರ್, ಅದು ಕಲ್ಲನ್ನೊಮ್ಮೆ ತೋರಿಸಿ ನಮಗೆ.
ಮತ್ತೆ ಇದು ಕಟ್ಟಿಂಗ್ ಎಲ್ಲ ನೀವು ಮಿಷನ್ ಅಲ್ಲಿ ಮಾಡುದು? ಹೌದು, ಕೆಲವೊಂದು ಮಾತ್ರ ಮಾಡುದು, ಮತ್ತೆ ಕೈಯಲ್ಲಿ ಜಾಸ್ತಿ ಮಾಡುದು. ಈ ಶೈನಿಂಗ್ ಎಲ್ಲ ಕೆಲವು ಹೌದು, ಸೈನಿಂಗ್ ಮಿಷನ್ ನಲ್ಲಿ ಮಾಡುದು. ಮತ್ತೆ ಇದೆಂತ ಸರ್, ಸ್ಟೀಲ್ ಇದು? ಅದು ಸ್ಟೀಲ್. ಇದೇನು ಉಕ್ಕಿಡು ಇದೆ, ಸ್ಟೀಲ್ ಕಲ್ಲು. ಮೊದಲೆಲ್ಲ ಮರದ್ದು ಹೌದೌದು, ಮರದ ಇತ್ತು. ಬೇಕಾದವರಿಗೆ ಮರದ ಹಾಕಿ ಕೊಡ್ತೇವೆ. ಮರದಂದ್ರೆ ಯಾವ್ದು ಸರ್ ಒಳ್ಳೇದು? ಕಲ್ಬಾಜಿ ಈ ತರ ಹಾಕಿ ಕೊಡುದು ನಾವು. ಈಗ ಎಲ್ಲ ಖರ್ಚಿಲೆಲ್ಲ ಸಿಗ್ತದಲ್ಲ, ಹೌದು. ಅದರಿಂದ ಮಾಡಿ ಕೊಡುದು. ಏನಂದ್ರೆ ಚಂದ ಸಹ ಆಗ್ತದೆ. ಇದಾದ್ರೆ ನಿಮ್ಗೆ ರಫ್ ಇರ್ತದೆ ನಾವು ಕೈಯಲ್ಲಿ ಮಾಡಿದ್ರೆ. ಹೌದು, ಶೈನಿಂಗ್ ಎಲ್ಲ ಹೌದೌದು. ಮತ್ತೆ ಇಲ್ಲಿ ಈ ಚಿಪ್ಪಿ ಎಲ್ಲ ಯಾಕೆ ಸರ್? ಇದು ನಾವು ಹುಲಿ ಅಂದ್ರೆ ನಮ್ಮ ಮಿಲವನ್ನು ಚೂಪ್ ಮಾಡ್ಬೇಕಾದ್ರೆ ಇದು ನಮಗೆ ಬೇಕೇ ಬೇಕು, ಗೊರಟೆ ಬೇಕು. ಅಂದ್ರೆ ಯಾಕೆ ಬಿಸಿ ಮಾಡಿ? ಹೌದು, ಇದನ್ನು ನಾವು ಬೆಂಕಿ ಕೊಟ್ಟು ಇದನ್ನು ಮಸಿ ಮಾಡಿ ಇದಕ್ಕೆ ನಮ್ಮ ಹತ್ತಿಯರಿಗೆ ಬೇಕಾಗ್ತದೆ. ನೀವು ಕೆಲಸ ಮಾಡುವಂತಹ ಹೌದೌದು, ಶಾರ್ಪ್ ಆಗ್ಲಿ. ಹೌದು, ಶಾರ್ಪ್ ಮಾಡ್ಲಿಕ್ಕೆ ಇದು ಬೇಕೇ ಬೇಕು. ಮತ್ತೆ ಇದು ತುಳಸಿ ಕಟ್ಟೆಗೆ ಇಡುವಂತದ್ದಲ್ಲ ಸರ್? ಹೌದು, ಇದು ತುಳಸಿ ಕಟ್ಟೆ. ತುಳಸಿ ಕಟ್ಟೆ ಅದೆಲ್ಲ ಕೂಡ ಸೈಜ್ ಉಂಟು, ತುಂಬಾ ಸೈಜ್ ಉಂಟು ಇದರಲ್ಲಿ. ಸಣ್ಣದು 1 ಫೀಟದು ಉಂಟು, ಹಾಗೆ ಇದು 2.5, 1.5, ಹಾಗೆ 2.25 ಫೀಟ್. ಅದು ಪೀಸ್ ಅಥವಾ ಇದು ಪೀಸ್. ಇದರಲ್ಲಿ 6 ಪೀಸ್ ಉಂಟು, ಅದರಲ್ಲಿ 5 ಪೀಸ್ ಉಂಟು. ಹಾಗೆ ನೀವೀಗ ಒಬ್ರಿಗೆ ಮನೆಗೆ ತಲುಪಿಸ್ಬೇಕಂದ್ರೆ ಅದನ್ನು ಈಗಿನ ಸೆಟ್ಟೆ ಕೊಡುದು ಅಥವಾ ಪೀಸ್ ಮಾಡಿ ಕೊಡುದು? ಇದು ಪೀಸ್ ತೆಗೆಯುವಾಗಲೇ ಪೀಸ್ ತೆಗೆದು ಕೊಡುದು. ಇಲ್ಲಾಂದ್ರೆ ವೆಯ್ಟ್ ಅಷ್ಟು ಉಂಟು ಅದು. ಹೌದು. ಮತ್ತೆ ಮನೆಗೆ ಹೋದ್ಮೇಲೆ ಸೆಟ್ ಮಾಡಿ ಸೆಟ್ ಮಾಡಿ ಮಾರ್ಕ ಮಾಡಿ ಕೊಡ್ತೇವೆ ನಾವು ಅದಕ್ಕೆ. ಅಂದ್ರೆ ಅವರಿಗೆ ಮನೆಯಲ್ಲಿ ಸೆಟ್ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ರೆ? ಇಲ್ಲ, ಹೌದೌದು, ಅದಕ್ಕೆ ನಂಬರ್ ಹಾಕಿ ಕೊಡ್ತೇವೆ ನಾವು ಒಂದೊಂದು ಸೆಟ್ಟಿಗೆ ಹೀಗೆ ಇಡ್ಬೇಕಂತ. ಅದರಲ್ಲಿ ಲಾಕ್ ಉಂಟು ಒಳಗೆ? ಲಾಕ್ ಏನಿಲ್ಲ, ಅದು ಅಷ್ಟು ವೆಯ್ಟ್ ಉಂಟು. ಅದು ನಿಂತಾಗ ಲೆವೆಲ್ ಉಂಟಲ್ಲ, ಕರೆಕ್ಟ್ ನಿಲ್ತದೆ ಅದು. ಆ ಕಲ್ಲನ್ನು ತೋರಿಸಿರ ಸರ್ ಒಮ್ಮೆ? ಇದೆಲ್ಲ ಅದೇ ಕಲ್ಲಲ್ಲ ಸರ್? ಹೌದು. ಇದೆಲ್ಲ ಈಗ ವೇಸ್ಟ್ ಅಂತ ಏನಾದ್ರು? ವೇಸ್ಟ್ ಇಲ್ಲ, ಎಷ್ಟು ಚಿಕ್ಕದು ನಾವು ಜಜ್ಜುದು ಈ ತರ ಮಾಡ್ತೇವೆ. ಯೂಸ್ ಉಂಟು ಎಲ್ಲ? ಈ ಎಲ್ಲ ಉಪಯೋಗ ಉಂಟು. ಇಲ್ಲಿ ಉಂಟು. ಇಲ್ಲಿ ಅಂದ್ರೆ ಇಲ್ಲಿ ನೀವು ಈ ಕಾಡನ್ನು ಕಡಿಯುವುದು? ಇದು ಅಲ್ಲ, ಕಾಡು ಏನಿಲ್ಲ, ನೆಲದ. ಹೌದೌದು, ಇದನ್ನ ಮಣ್ಣಿನ ಅಡಿಯಲ್ಲಿ ಉಂಟು. ಹೌದು. ಇದನ್ನ ಹೇಗೆ JCB JCB ಹಾಕೋದು, ಮತ್ತೆ ನಾವೇ ಪೀಸ್ ಕೈಯಲ್ಲಿ ಮಾಡುದು. ಇದೆಂತ ಫಾರೆಸ್ಟ್ ಏನು? ಇದು ರೋಡ್ ಮಾರ್ಜಿನ್ ಅಲ್ಲಿ ಅವತ್ತೇ ನಮಗೆ ಬಿಟ್ಟು ಕೊಟ್ಟಿದ್ದಾರೆ, ಪರ್ಮಿಷನ್ ಉಂಟು. ಹೌದೌದು. ಅಂದ್ರೆ ಈ ಕಲ್ಲು ಯಾವ್ದಕ್ಕೂ ಉಪಯೋಗ ಆಗುದಿಲ್ಲ, ಇದು ಅಷ್ಟು ಗಟ್ಟಿ. ಏನು ಮಿಷಿನ್ ನಲ್ಲಿ ಬೋಲ್ಡರ್ ಹೌಸ್ ಮಾಡ್ಲಿಕ್ಕೆ ಯಾವ್ದಕ್ಕೂ ಆಗುದಿಲ್ಲ. ಮತ್ತೆ ರೋಡ್ ಮಾಡ್ಬೇಕು ಅಂತ ಹೇಳಿದ್ರು ಕೂಡ ಇದ್ರ ಮೇಲೆ ರೋಡ್ ಮಾಡ್ಲಿಕ್ಕೆ ಮಾರ್ಜಿನ್. ಹೌದೌದು. ಅದೆಂತ ನ್ಯಾಷನಲ್ ಹೈವೇ ಆಗ್ತದೆ ಅಂತ? ಹೌದೌದು, ನ್ಯಾಷನಲ್ ಹೈವೇ ಆಗುವಾಗ ನಮಗೆ ಇದು ಹೋಗ್ತದೆ, ಈ ಜಾಗ ಎಲ್ಲ ಹೋಗ್ತದೆ. ಹೌದೌದು, ಈ ಜಾಗ ಎಲ್ಲ ಹೋಗ್ತದೆ. ಮತ್ತೆ ಇದ್ರ ಅಡಿಯಲ್ಲಿ ಕೂಡ ಕಲ್ಲು ಇರ್ಬೋದು? ಕಲ್ಲು ಉಂಟು, ಇದರ ಅಡಿಯಲ್ಲಿ ಕಲ್ಲು ಉಂಟು. ಆ ಕಲ್ಲನ್ನು ಅವರು ಕಲ್ಲನ್ನು ತೆಗೆದು ಎಲ್ಲಿಯಾದರೂ ಹೊಂಡಕ್ಕೆ ಹಾಕ್ತಾರೆ. ಹಾಗೆ ಇದು ಅಂದ್ರೆ ಹಿಂದೆ ಎಷ್ಟು ಉಂಟು ಸರ್? ತುಂಬಾ ಉಂಟು ದೂರ? ಇಲ್ಲಿ ಎಷ್ಟು ಉಂಟು ಅಲ್ಲಿ? ಹೌದು. ಈಗ ನಾವೀಗ ನೋಡ್ತಾ ಇರುವಾಗೇನೆ ಇಲ್ಲಿ ಇಷ್ಟು ಕಲ್ಲುಂಟು. ಇದೆಲ್ಲ ಮುಗಿಬೇಕಂದ್ರೆ ಒಂದು ಎಷ್ಟು ಸಮಯ ಬೇಕು? ಇದು ಎಷ್ಟು ಮುಗಿಬೇಕಾದ್ರೆ ಸಾಧಾರಣ ನಮಗೆ 1 ವರ್ಷ ಬೇಕು. 1 ವರ್ಷ? ಹೌದೌದು. ಇದರಲ್ಲಿ ವೇಸ್ಟ್ ಜಾಸ್ತಿ ಬರ್ತದೆ. ಇದು ನೋಡಿ, ಇದು ವೇಸ್ಟ್ ಬರ್ತದೆ. ಹಾಗೆ ಮತ್ತೆ ಚಿಕ್ಕದು ಈ ತರ ಮಾಡುದು. ಇದನ್ನು ಈ ವೇಸ್ಟ್ ಅನ್ನು ಸಣ್ಣ ಸೈಜ್ ಮಾಡುದು, ಬೇರೆ ಅದನ್ನೆಲ್ಲ. ಇಲ್ಲಿ ನೀರಿನ ವ್ಯವಸ್ಥೆ ಎಲ್ಲ ಎಂತ ಇಲ್ಲ? ನೀರಿನ ವ್ಯವಸ್ಥೆ ಇಲ್ಲ. ಹೌದು. ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಕೊಡ್ಬೋದಾ ಸರ್? ಯಾರಾದ್ರೂ ಈಗ ನಂಗೆ ಬೇಕು ಅಂತೆಲ್ಲ ಹೇಳಿದ್ರೆ ಕೊಡ್ಬೋದು. ನಂಬರ್ ಹೇಳ್ತೀರಾ ಸರ್? 944 82 60 279. ನಿಮ್ಮ ಶಾಪಿನ ಹೆಸರು ಹೇಗೆ ಸರ್? ದೇವಿಕೃಪಾ ಕಲ್ಲರ್ಪೆ. ಈ ಕಡಿಯುವ ಕಲ್ಲಿಗೆ ನಮಗೆ ಇದರಲ್ಲಿ ಬರುವಂತ ಕಸ್ಟಮರ್ ಎಲ್ಲಾ ಜಾತಿ ಧರ್ಮದವರು? ಎಲ್ಲ ಜಾತಿ ಧರ್ಮದವರು ಬರ್ತಾರೆ. ಅವರಿಗೆ ಮಾತ್ರ, ಇವರಿಗೆ ಮಾತ್ರ? ಇಲ್ಲ, ಎಲ್ಲರೂ ಬರ್ತಾರೆ. ಈಗ ಮಾಡುವವರೇ ಇಲ್ಲ ಆತರ. ಆ ಮಿಷನ್ ಉಂಟಲ್ಲ ಸರ್, ಅದು ಯಾಕೆ? ಶೈನಿಂಗ್ ಕೊಡ್ಲಿಕ್ಕೆ ಹೇಗೆ? ಅದು ಅದೇ ಗ್ರೇಡ್ ಪಾಲಿಶ್ ಮಾಡಲಿಕ್ಕೆ. ಹೌದು. ಈಗ ಪೌಡರ್ ಎಲ್ಲ ಉಂಟಲ್ಲ ಇಲ್ಲಿ, ಅದು ಪೌಡರ್ ಹೇಗೆ? ಕಲ್ಲಿನದೇ ಪೌಡರ್? ಕಲ್ಲಿದೆ ಪೌಡರ್, ಇದೆಲ್ಲ ಕಲ್ಲಿನ ಪೌಡರ್. ಅದು ಯಾವುದಕ್ಕೆ ಯೂಸ್ ಆಗುದಿಲ್ಲ? ಮಳೆಗಾಲದಲ್ಲಿ ರಸ್ತೆಗೆ ಹಾಕ್ಲಿಕ್ಕೆ ಕೊಂಡು ಹೋಗ್ತಾರೆ. ಅದ್ಯಾಕೆ ಗಟ್ಟಿ ಆಗ್ತದೆ ಅಷ್ಟು? ಹೌದು, ಮಡ್ ರೋಡಿಗೆಲ್ಲ ಹಾಕ್ಲಿಕ್ಕೆ ನಾವು ಕೊಡ್ತೇವೆ. ಅದನ್ನು ಕೊಂಡೋಗಿ ಅದಕ್ಕೆ ಹಾಕ್ತಾರೆ, ರೋಡಿಗೆ ಹಾಕ್ತಾರೆ. ಈಗ ಇಲ್ಲಿಯ ಕಲ್ಲನ್ನು ನನಗೆ ಸ್ವಲ್ಪ ಬೇಕು, ನನಗೆ ಮಾರ್ಗ ರಿಪೇರಿಗೆ ಬೇಕು ಅಂತೆಲ್ಲ ತಗೊಂಡು ಹಾಗೆ ಕೊಂಡೋಗ್ತಾರೆ. ನಾವು ಚಿಕ್ಕ ಪೀಸನ್ನೆಲ್ಲ ಕೊಡ್ತೇವೆ ನಾವು. ಹೌದು.
ದೂರ ದೂರದ ಮುಂದೆ ತಗೊಂಡು ಹೋಗ್ತಾರೆ. ಹೌದೌದು, ಇಲ್ಲಿ ಪಕ್ಕದವರೇ ಕೊಂಡೋಗ್ತಾರೆ. ಎಲ್ಲಿ ಅದರ ರಸ್ತೆ ಹೊಂಡ ಬಿದ್ದಿದ್ರೆ ಇಲ್ಲಿಂದ ಕೊಂಡೋಗ್ತಾರೆ. ಈಗ ಈ ಕೆಲಸ ಮಾಡಬೇಕಾದ್ರೆ ನಿಮಗೆ ಮೈನ್ ಆಗಿ ಬೇಕಾಗಿರುವಂತಹ ಹತ್ತಿಯಾರಿ ಯಾವುದಿಲ್ಲ ಸರ್? ನಮ್ಗೆ ಏನಂದ್ರೆ ಅದೇ ನಾವು ಟಾಟಾದವರ ಈ ಹೌದು ಟಾಟಾ ಸ್ಟೀಲ್ ತರೋದು ನಾವು. ಅದನ್ನು ನಾವು ಪೀಸ್ ಮಾಡಿ ಚಿಕ್ಕ ಚಿಕ್ಕ ಪೀಸ್ ಮಾಡಿ ಚೂಪ್ ಮಾಡಿ ನಾವೇ ತಯಾರು ಮಾಡೋದು. ಮತ್ತೆ ಹೋಲ್ಸೇಲ್ ಆಗಿ ತಗೊಂಡು ನೀವೇ ನಿಮ್ಗೆ ಬೇಕಾಗಿರೋ ತರ? ಹೌದೌದೌದು, ನಾವೇ ಒಂದೊಂದು ಲೆಂತ್ ತಂದು ನಾವು ಕಟ್ ಮಾಡಿ ನಾವು ಬೇಕಾದಾಗೆ ಮಾಡೋದು. ಅದೆಲ್ಲ ಎಲ್ಲಿಂದ ಸರ್? ನಾವು ಇದು ಪುತ್ತೂರಲ್ಲಿ ಉಂಟು. ಹೌದು, ಅಂದ್ರೆ ಟಾಟಾದ್ದು ಸ್ಟ್ರಾಂಗ್ ಜಾಸ್ತಿ. ಹೌದೌದೌದು, ಅದು ಒಳ್ಳೇದು. ಸರ್ ಈಗ ಇಲ್ಲಿ ನಿಮ್ಮ ಟೈಮಿಂಗ್ಸ್ ಹೇಗೆ? ಹಗಲು ರಾತ್ರಿ ಎಷ್ಟೊತ್ತಿಗೆ ಇರ್ತೀರಾ ಹೇಗೆ? ನಾವು ಬೆಳಿಗ್ಗೆ ಒಂದು 8 ಗಂಟೆಯಿಂದ 6 ಗಂಟೆವರೆಗೆ. ರಾತ್ರಿ ಇರ್ತೇನೆ ನಾನು ಒಂದು 9 ಗಂಟೆವರೆಗೆ ಇರ್ತೇನೆ. ಅದು ಟೈಮಿಂಗ್ಸ್ ಇಲ್ಲ, ಒಂದೊಂದು ಕೆಲಸ ಮಾಡ್ತೇನೆ, ಒಂದೊಂದು ಇಲ್ಲ ಅದರಲ್ಲಿ. ಹಾಗೆ ರಾತ್ರಿ ಕೆಲಸ ಮಾಡೋದಿದ್ರೆ ವ್ಯವಸ್ಥೆ ಹೇಗೆ? ಲೈಟಿನದ್ದು? ಲೈಟಿನ ವ್ಯವಸ್ಥೆ ಉಂಟು ಇಲ್ಲಿ. ಸೆಲ್ಕೋ ಸೋಲಾರ್ನವರು ಒಂದು ಸೆಲ್ಕೋ ಫೌಂಡೇಶನ್ ಅವರು ಒಂದು ಸೋಲಾರ್ ನಮಗೆ ಫ್ರೀ ಕೊಟ್ಟಿದ್ದಾರೆ. ಅದರಿಂದ ನಮಗೆ ಕೆಲಸ ಮಾಡಲಿಕ್ಕೆ ಆಗ್ತದೆ. ಅದೇ ಬೆಳಕು ಸಾಕಾಗ್ತದೆ? ಸಾಕಾಗ್ತದೆ. ಒಂದು 2 ಮಿಷನ್ ರನ್ ಆಗ್ತದೆ ಅದರಲ್ಲಿ. ಹಾಗೆ 2 ಬ್ಯಾಟ್ರಿ ಕೊಟ್ಟಿದ್ದಾರೆ ನಮಗೆ ಅದರಲ್ಲಿ. ಇನ್ನು ಈ ವಿಡಿಯೋ ನೋಡಿ ಯಾರಾದರೂ ಬೇಕು ಅಂತ ಹೇಳಿದ್ರೆ ನಿಮ್ಮ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಮೊದಲೇ ತಿಳಿಸ್ಬೇಕು. ಒಂದು ದೂರದವರೆಲ್ಲ ಒಂದು 10 ದಿನ ಸ್ವಲ್ಪ. ಹೌದೌದು, ನಮಗೆ ರೆಡಿ ಇಲ್ಲದಿದ್ರೆ ನಾವು 10 ದಿವಸದಲ್ಲಿ ರೆಡಿ ಮಾಡಿ ಕಳಿಸಿಕೊಡ್ತೇವೆ. ಥ್ಯಾಂಕ್ ಯು ಸರ್, ಒಂದು ಉತ್ತಮ ಮಾಹಿತಿಯನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದೀರಿ. ಸರಿ ಸರಿ, ಅಭಿನಂದನೆ. ಧನ್ಯವಾದ. ಒಂದು ಸಂತೋಷದ ವಿಷಯ ಏನು ಅಂತ ಹೇಳಿದರೆ, ಇವತ್ತು ಪುತ್ತೂರಿನಲ್ಲಿ ಇನ್ನೊಬ್ಬರು ನಮ್ಮ ಪುತ್ತೂರಿನವರೇ ಫೇಮಸ್ ಆಗಿರುವಂಥ ಯೂಟ್ಯೂಬರ್ ಅವರು ಇವರ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ತುಂಬ ರೋಮಾಂಚನಕಾರಿಯಾಗಿರುವಂಥ ಒಂದು ವಿಷಯಗಳನ್ನೆಲ್ಲ ಕೊಡ್ತಾ ಇರ್ತಾರೆ. ನಿಮ್ಮ ಚಾನಲ್ ಹೆಸರಿಗೆ? ಶಿವಪ್ರಸಾದ್ ಕನ್ನಡ ಬ್ಲಾಗ್ಸ್. ಶಿವಪ್ರಸಾದ್ ಕನ್ನಡ ಬ್ಲಾಗ್ಸ್, ಇವರ ಹೆಸರು ಕೂಡ ಶಿವಪ್ರಸಾದ್ ಅಂತ. ಇವರ ಚಾನಲನ್ನು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಸೊ ಇಲ್ಲಿ ಕೂಡ ಒಂದು ಸಣ್ಣ ಶೆಡ್ಡಿನ ಹಾಗೆ ಮಾಡಿದ್ದಾರೆ ಅವರ ವೆಹಿಕಲನ್ನೆಲ್ಲ ಪಾರ್ಕ್ ಮಾಡಲಿಕ್ಕೆ. ಸೊ ಇಲ್ಲಿ ವೆಹಿಕಲೆಲ್ಲ ಇಟ್ಟಿದ್ದಾರೆ. ಸೊ ಸುಡು ಬಿಸಿಲು ಸ್ನೇಹಿತರೆ, ಆ ಸುಡು ಬಿಸಿಲಿಗೂ ಕೂಡ ಅವರು ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವರ ಕೆಲಸಕ್ಕೆ ನಾವು ರೆಸ್ಪೆಕ್ಟ್ ಕೊಡಲೇಬೇಕು. ಈಗ ನಾವೊಂದು ವಿಡಿಯೋ ಮಾಡಲಿಕ್ಕೆ ಒಂದು 1/4 ಗಂಟೆ ಅಲ್ಲಿ ನಿಂತಿದ್ದೇವೆ, ಸ್ವಲ್ಪ ಹೊತ್ತು ನಿಂತಿದ್ದೇವೆ. ನಮಗೆ ನಿಲ್ಲಲಿಕ್ಕೆ ಸಾಧ್ಯನೇ ಇಲ್ಲ ಅಲ್ಲಿ. ನಾವು ಬೇಗ ವಿಡಿಯೋ ಮಾಡಿದೆ, ಹೊರಗೆ ಬಂದೆ. ಆದರೆ ಪಾಪ ಅವರು ಇಡೀ ದಿನ ಕೂಡ ಅಲ್ಲೇ ಕೂತ್ಕೊಂಡು ಕೆಲಸ ಮಾಡ್ತಾರೆ. ಹಾಗೆಯೇ ಇವತ್ತಿನ ವಿಡಿಯೋದಲ್ಲಿ ನಾವು ಕಲ್ಲರ್ಪೆಯಲ್ಲಿ ಇರುವಂತಹ ಕಡಿವ ಕಲ್ಲಿನ ಒಂದು ಮಾಹಿತಿಗಳನ್ನು ಪಡ್ಕೊಂಡಿದ್ದೇವೆ. ಸರಿ, ಇಲ್ಲಿ ರೋಡಿನ ಅಪೋಸಿಟ್ ಇಲ್ಲಿ ಪಾಪ್ಯುಲರ್ ಅವರದ್ದು ಒಂದು ಫ್ಯಾಕ್ಟ್ರಿ ಕೂಡ ಉಂಟು. ಇವತ್ತಿನ ಈ ಒಂದು ರುಬ್ಬುವ ಕಲ್ಲಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟವಾಗಿದೆ ಅಂತ ನಾನು ಅನ್ಕೋತೀನಿ ಸ್ನೇಹಿತರೆ. ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋವನ್ನು ಹೆಚ್ಚಿನ ಜನರಿಗೆ ಶೇರ್ ಮಾಡಿ ಸ್ನೇಹಿತರೆ, ಸಪೋರ್ಟ್ ಮಾಡಿ ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ತುಳಸಿ ಕಟ್ಟೆ ಎಷ್ಟು ಚೆಂದ ಉಂಟು ಅಲ್ವಾ?